ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ. ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಹಲೋ ಹಲೋ, ನಮಸ್ಕಾರ ಸರ್. ಸರ್ ನಮಸ್ತೆ. ಒಂದು ಟಾಟಾ ಇಂಡಿಗೋ ಕಾರು ಸೇಲ್ಗಿದೆ, ವಿಡಿಯೋ ಮಾಡೋಕ್ಕಿಂತ ವಾಟ್ಸಪ್ ಮಾಡಿದ್ದೀರಾ? ಹಾಂ, ಟಾಟಾ ಇಂಡಿಗೋ ಟಾಪ್ ಎಂಡ್. ಟಾಟಾ ಇಂಡಿಗೋ ಟಾಪ್ ಎಂಡ್ ಯಾವ್ದು ಬರುತ್ತೆ ಸರ್? ವೇರಿಯಂಟ್ ಬಂದು TDI ECS ಬರುತ್ತೆ ಸರ್. ECS TDI. ಓಕೆ, ECS TDI ಅಂತನಾ? TDI ಇಂಜನು. ಓಕೆ ಸರ್, ಗಾಡಿ ಯಾವ ಮಾಡಲ್ ಸರ್ ಇದು? 2016 ಆಗಸ್ಟಲ್ಲಿ ತೊಗೊಂಡಿದ್ದು ನೋಡಿ. 2016 ಆಗಸ್ಟಾ? ಹೌದು ಸರ್. ಸರ್ ಗಾಡಿ ಎಷ್ಟು ಓಡಿದೆ? ಸರ್ ಗಾಡಿ ನಾನು ತೊಗೊಂಡಾಗ 62,000 ಓಡಿತ್ತು. 62, 63. ನಾನು 2019 ಎಂಡಲ್ಲಿ ತೊಗೊಂಡಿದ್ದು. ಓಕೆ, ಈಗ ಎಷ್ಟು ಓಡಿದೆ ಸರ್ ಟೋಟಲ್ ಆಗಿ? ಈಗ ಬಂದು 83,000 ರನ್ನಿಂಗ್ ಇದೆ. ನಾನು ಊರಿಗೆ ತೊಗೊಂಡು ಬಂದಮೇಲೆ ನಂದು ಲೈಟ್ ಲೈಸೆನ್ಸ್ ಇತ್ತು, ಕ್ಯಾಬ್ ಲೈಸೆನ್ಸ್ ಮಾಡ್ಸೋಣ ಅಂತ ತೊಗೊಂಡ್ಬಂದಿದ್ದು. ಆಮೇಲೆ ಕೊರೋನಾ ಲಾಕ್ಡೌನ್ ಆಯಿತು. ಲಾಕ್ಡೌನ್ ಆದಮೇಲೆ ನಾನು ತೊಗೊಂಡು ಹೋಗಿಲ್ಲ ಗಾಡಿನ. ಇಲ್ಲೇ ಊರಲ್ಲಿ ಹಾಕ್ಬಿಡ್ತು. ನಮ್ಮ ತಂದೆ ಸ್ವಲ್ಪ ತೀರ್ಕೊಂಡ್ರು ಕೊಡ್ತೀನಿ. ಮನೆ ಜವಾಬ್ದಾರಿ ಎಲ್ಲ ಬಿಟ್ಟು ಊರು ಬಿಟ್ಟು ಹೋಗೋಕ್ಕಾಗಲಿಲ್ಲ ನನ್ನ ಕೈಲಿ. ಸರಿ ಸರ್, ಆಯ್ತು ಇರಲಿ. ಓಕೆ, 80,000 ಚಿಲ್ಲರೆ ಚೇಂಜ್ ಹೊಡಿದ್ಯಾ? ಹಾಂ, 83 ಸಮಥಿಂಗ್ ರನ್ ಆಗಿದೆ. 83 ಅನ್ಕೊಳ್ಳಿ. 83. ಓನರ್ ಎಷ್ಟಾಗಿದೆ ಸರ್? ಸೆಕೆಂಡ್ ಓನರಾ? ನಾನೇ ಸೆಕೆಂಡ್ ಓನರು. ಓಕೆ, ನೆಕ್ಸ್ಟ್ ತಗೊಳ್ಳೋರು ಮೂರನೇ ಓನರು? ಹಾಂ, ಥರ್ಡ್ ಓನರ್ ಆಗ್ತಾರೆ. ಸರ್, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿದು? ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಈಗ 2 ವರ್ಷದಿಂದ ಇದು ರೋಡ್ ಟ್ಯಾಕ್ಸ್ ಒಂದು, FC ಒಂದು ಬ್ಯಾಲೆನ್ಸ್ ಇದೆ. ಅದೆರಡು ನಾನು ರನ್ ಮಾಡಿಕೊಡ್ತೀನಿ ನಿಮಗೆ. ರನ್ ಮಾಡಿಸ್ಕೊಡ್ತೀರಾ ಅದು? ಹಾಂ, ರನ್ ಮಾಡಿ. ಈಗ ಯಾರು ತೊಗೊಂತಾರೋ ಅವ್ರಿಗೆ ರನ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ರಿನ್ಯೂವಲ್ ಮಾಡಿನೇ ನಾನು ಅವ್ರ ಕೈಗೆ ಗಾಡಿ ಕೊಡೋದು. ಓಕೆ ಸರ್, ಟ್ರಾನ್ಸ್ಫರ್ ನೀವೇ ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ ಸರ್? ಅದು ತಗೊಳ್ಳೋರು ಮಾಡಿಸ್ಕೊಳ್ಬೇಕ್ರಿ. ನಾನು ನನ್ನ ಕೈಯಿಂದ ಡಾಕ್ಯುಮೆಂಟ್ಸ್ ಏನು ಲ್ಯಾಪ್ಸ್ ಆಗಿದೆ, ರನ್ನಿಂಗ್ ಇರಬೇಕಲ್ವಾ, ಅದು ಮಾಡ್ಕೊತೀನಿ. ಟ್ರಾನ್ಸ್ಫರ್ದು ಏನಿದೆ ಅವ್ರು ಮಾಡ್ಕೋಬೇಕದು. ಓಕೆ, ಇಲ್ಲಿವರೆಗೂ ಏನಿದೆ ಈಗ ನನ್ನ ಕೈನಲ್ಲಿ ಲ್ಯಾಂಡ್ ಓವರ್ ಇಲ್ದಲ್ಲ ಅಲ್ಲಿವರೆಗೂ ನಾನು ಕಟ್ತೀನಿ. ಸರಿ ಸರ್, ಆಯ್ತು. ಗಾಡಿ ರೀಪೇಂಟಿಂಗ್ ಏನಾದರೂ ಆಗಿದೆಯಾ? ಇಲ್ಲ ಸರ್, ರೀಪೇಂಟಿಂಗ್ ಏನೂ ಆಗಿಲ್ಲ. ಓಕೆ, ಗಾಡಿ ಚೆಕ್ ಮಾಡ್ಕೋಬಹುದು. ಆಮೇಲೆ ಮೀಟ್ರು ಚೆಕ್ ಮಾಡ್ಕೊಳ್ಳಿ. ಕಿಲೋಮೀಟ್ರ್ ಏನಾದರೂ ಓಡಿಸಿದಾರೆ ಹಂಗೆ ಹಿಂಗೆ ಹಿಂದೆ ಮುಂದೆ ಮಾಡಿದ್ದಾರೆ ಅಂತ ಹೇಳ್ತಾರಲ್ವಾ, ಅದು ಡೌಟ್ ಇದ್ರೆ ಅದು ಚೆಕ್ ಮಾಡಿಸ್ಕೊಳ್ಳಿ. ಚೆಕ್ ಮಾಡಿ ಗಾಡಿ ತಗೊಳ್ಳಿ. ಓಕೆ, ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ ಸರ್? ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್. ಸರ್, ಯಾವ್ದಾದ್ರು ಫೈನ್ಗಳಿದೆಯಾ? ಸಿಗ್ನಲ್ ಜಂಪು, ಓವರ್ ಸ್ಪೀಡು, ನೋ ಪಾರ್ಕಿಂಗ್ ಈ ಥರ? ಆ ಥರ ಏನೂ ಇಲ್ಲ. ಇದ್ರೆ ನಾನು ಹಾಕ್ಕೊತೀನಿ. ಯಾಕಂದ್ರೆ ಗಾಡಿ ತೊಗೊಂಬಂದಾಗಿಂದ ನಾನು ಬೆಂಗಳೂರು ತೊಗೊಂಡೇ ಹೋಗಿಲ್ಲ. ತೊಗೊಂಡು ಹೋದ್ರೂ ಲಾಕ್ಡೌನ್ ಆಗೋಯ್ತು, ಅಲ್ಲಿಂದ ನಾನು ಹೋಗೋಕ್ಕೂ ಆಗಿಲ್ಲ. ಎಕ್ಸ್ಟ್ರಾ ಫಿಟ್ಟಿಂಗ್ ಯಾವುದೂ ಮಾಡಿಸಿಲ್ಲ ಸರ್. ನನ್ನ ಗಾಡೀಲಿ ಏನು ಬಂದಿತ್ತು ಹಂಗೆ ಇದೆ. ಸರ್, ಟೈರ್ ಕಂಡೀಷನ್ ಎಷ್ಟು ಪರ್ಸೆಂಟೇಜ್ ಇದೆ? ಟೈರ್ದು ನೋಡಿ ಸರ್, 60% ಇದೆ. 4 ಟೈರು 60% ಇದೆಯಾ? ಹಾಂ, 60% ಇದೆ. ಓಕೆ, ಗಾಡಿ ಟಚ್ ಆಗಿರೋದು, ಆಕ್ಸಿಡೆಂಟ್ ಈ ಥರ ಏನಾದರೂ ಇದೆಯಾ ಸರ್? ಏನೂ ಇಲ್ಲ, ಆ ಥರ ಏನೂ ಆಗಿಲ್ಲ. ನಾನು ಎಲ್ಲ ಪೊಲೀಸ್ ವೆರಿಫಿಕೇಶನ್ ಎಲ್ಲ ತೊಗೊಂಡು KRಪುರಂ RTOಗೆ ಹೋಗಿ ಇನ್ಸ್ಪೆಕ್ಟರ್ ಬೆಟ್ಟ ಆಗಿ ಏನಾದ್ರು ಆಕ್ಸಿಡೆಂಟ್ ಅಲ್ಲಿ ಎಲ್ಲ ಓನರ್ ಡೈರೆಕ್ಟ್ ಫಸ್ಟ್ ಓನರ್ ಮೀಟ್ ಮಾಡಿ ಅವ್ರ ಓನರ್ ಕಡೆಯಿಂದನೇ ತೊಗೊಂಡಿದ್ದು. ನಾವು ಡೀಲರ್ ಕಡೆಯಿಂದ ತೊಗೊಂಡಿಲ್ಲ. ಸರಿ ಸರ್, ಆಯಿತು. ಇದು ಫ್ಯೂಲು ಡೀಸೆಲ್ ಅಲ್ವಾ ಸರ್? ಹಾಂ, ಡೀಸೆಲ್ 22 ಮೈಲೇಜ್ ಕೊಡುತ್ತೆ ನೋಡಿ. 22ವರೆಗೂ ಬರುತ್ತಾ? ಹೈವೇನಲ್ಲೆಲ್ಲ 25 ಬರುತ್ತೆ ಸರ್. ಓಕೆ ಸರ್, ಆಯ್ತು. ಈ ಗಾಡಿಗೆ ಓನರ್ ನೀವೇ ಅಲ್ಲ ಸರ್? ಈಗ ನಾನೇ ಸರ್ ಪ್ರೆಸೆಂಟ್ ಓನರು. ಹಾಕ್ತಿದ್ದೀನಿ ನಿಮಗೆ. ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಗಾಡಿನ ಯಾರನ್ನು ನೋಡೋಕೆ ಬರಬೇಕು ಅಂದರೆ? ಗಾಡಿ ನೋಡೋಕೆ ಬರಬೇಕು ಅಂತಂದರೆ ಈಗ ಸದ್ಯಕ್ಕೆ ನಾನು ಬೆಂಗಳೂರಲ್ಲಿ ಅಂತಂದರೆ HL ಹತ್ರ ಇದೆ ಸರ್ ಮನೆ. ಬೆಂಗಳೂರು ಜಾಸ್ತಿ ಜನ ಬರೋಕ್ಕೆ ಅನುಕೂಲ ಆಗುತ್ತೆ. ಬೆಂಗಳೂರು ಹತ್ರ ಎಲ್ಲಿ? HL ಹತ್ರನಾ? HL ಓಲ್ಡ್ ಏರ್ಪೋರ್ಟ್ ಮುರುಗೇಶ್-ಪಾಳ್ಯ ಹತ್ರ ಬಂದರೆ ನಾನು ಅವ್ರಿಗೆ ಲೊಕೇಶನ್ ಕೊಡ್ತೀನಿ. ಹಾಂ ಸರ್. ಇದೇ ನಂಬರ್ ಕೊಟ್ಟಿರಲ್ಲ ಕಾಂಟ್ಯಾಕ್ಟ್ ನಂಬರ್ ನಿಮ್ಮದು? ಹಾಂ, ಇದೇ ನಂಬರ್ ಕೊಟ್ಟಿದ್ದೀರಿ ಸರ್. ಒಂದು ಡಾಕ್ಯುಮೆಂಟ್ಸು ಇನ್ಶೂರೆನ್ಸ್ ರಿನ್ಯೂವಲ್ ಮಾಡ್ಸೋಣ ಅಂತ ಮೊನ್ನೆ ತೊಗೊಂಡೋಗಿದ್ದೆ ನಾನು. ಅದು ಒಟ್ಟಿಗೆ ಈಗ ನಾನು RTOನಲ್ಲಿ ವಿಚಾರಿಸಿದೆ ಅವ್ರ ಕಡೆಯಿಂದಾನೆ ಎಷ್ಟಾಗುತ್ತೆ ಏನು ಅಂತ. ಅವರು 30+ ಕೋಟ್ ಮಾಡಿದ್ದಾರೆ. ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಮಾಡಿ ಕೊಡ್ತೀನಿ, 35+ ಅಂತ ಹೇಳಿದ್ದಾರೆ. ಒಂದು ವೇಳೆ ತಗೊಳ್ಳೋರು ಬೈಯರ್ ಬಂದರೆ ಅವರೇ ಮಾಡಿಸ್ಕೊಡಿ ಅಂದರೆ ಮಾಡಿಸ್ಕೊತೀನಿ. ಇಲ್ಲ ಅವರೇ ಮಾಡ್ತಾರೆ ಅಂದ್ರೂ ಅವರೇ ಮಾಡಿಸ್ಕೊತಾರೆ ಅಂದ್ರೂ ಓಕೆ ಸರ್. ಇವಾಗ ಗಾಡಿಗೆ ರೇಟ್ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ ಸರ್? ನಾನು 2 ಲಕ್ಷ ಕೋಟ್ ಮಾಡ್ತಾ ಇದ್ದೀನಿ. ಒಂಚೂರು ಒಂದು ಸ್ವಲ್ಪ ನೆಗೋಷಿಯಬಲ್ ಇದೆ ಸರ್ ಇದರಲ್ಲೂ.
ಸರ್ 2 ಲಕ್ಷ ಹೇಳ್ತಾ ಇದ್ದೀರಾ, ಸ್ವಲ್ಪ ನೆಗೋಷಿಯಬಲ್ ಆಗ್ಬೋದು ಅಂತ ಹೇಳ್ತಾ ಇದ್ದೀರಾ? ಸ್ವಲ್ಪ ನೆಗೆಷಿಯಬಲ್ ಇದೆ ಸರ್, ಇದರಲ್ಲೂ ಸ್ವಲ್ಪ ಇದೆ, ಭಾಳ ಇಲ್ಲ, ಕಡಿಮೆನೇ ಹೇಳಿದ್ದೀನಿ ನಾನು. ಹಾಂ ಹಾಂ ಅದೇ 2 ಲಕ್ಷ ಹೇಳ್ತಾ ಇದ್ದೀನಿ ಸರ್, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ. ಓಕೆ. ಡಾಕ್ಯುಮೆಂಟ್ಸ್ ವಿಷಯ ಎಲ್ಲ ನೀವು ಅವ್ರು ಮಾಡಿಸ್ಕೊತಾರ ಅಥವಾ ನೀವೇ ಮಾಡಿಸ್ಕೊಡ್ತೀರಾ? ಅದು ನೀವು ಕಸ್ಟಮರ್ ಮೇಲೆ ಮಾತಾಡಿ ಇದು ಮಾಡಿ. ರೀಸೆಂಟಾಗಿ ಲ್ಯಾಬ್ಸ್ ಇದೆ, ಅವರೇ ಮಾಡಿಸ್ಕೊಂತಾರಂದ್ರೆ ಓಕೆ, ಇಲ್ಲ ಅಂದ್ರೆ ಎಲ್ಲ ನಾನೇ ಮಾಡಿಸ್ಕೊಡ್ತೀನಿ, ಅದೇನು ತೊಂದರೆ ಇಲ್ಲ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ, ಕಸ್ಟಮರ್ ಮೇಲೆ ಡಿಪೆಂಡ್. ಪ್ರೈಸ್ ವೇರಿಯೇಷನ್ ಆಗುತ್ತೆ ಸರ್, ಆಮೇಲೆ ಭಾಳ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀನಿ ನಾನು. ಗಾಡಿ ಎಲ್ಲ ಕಂಡೀಷನ್ ಇದೆ ಸರ್, ಚೆನ್ನಾಗಿದೆ, ಇನ್ನೂ 16 ಮಾಡಲು, ಮೊನ್ನೆನೇ ತಗೊಂಡಿದ್ದು. ನಾನು ರನ್ ಮಾಡಿಲ್ಲ, ತಗೊಂಡಿದ್ದೆ, ಕೊರೋನಾ ಬಂದ್ಬಿಡ್ತು, ಹಂಗಾಗಿ ಊರಲ್ಲಿ ಆಗ್ಬಿಟ್ಟಲ್ಲ ನಾನು. ದುಡಿಯೋರಿಗೆ ಮಾತ್ರ ಚೆನ್ನಾಗಿದೆ ಸರ್ ಗಾಡಿ, ಕಮರ್ಷಿಯಲ್ ಗಾಡಿ. ಯಾರಾದರೂ ಬಂದರೆ ಒಂಚೂರು ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ, ಭಾಳ ಆಗಲ್ಲ, ಹೇಳಿದ್ದೆ ಕಮ್ಮಿ ಹೇಳಿದ್ದೀನಿ ಒಂಚೂರು. ಸರಿ ಸರ್, ಆಯ್ತು, ಹಂಗೆ ಮಾಡಿ. ಓಕೆನಾ? ಓಕೆ ಚಾನಲ್ ಕಡೆಯಿಂದ ನೋಡ್ಕೊಂಡು ಬಂದ್ರೆ ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡಿ ಸರ್, ಎಷ್ಟಾಗುತ್ತೆ ಅಷ್ಟು. ಖಂಡಿತ ಮಾಡ್ಕೊಡೋಣ, ಖಂಡಿತ. ಓಕೆ ಸರಿ ಸರ್, ಆಯ್ತು, ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗನ್ಸುತ್ತು ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಈ ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೋ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬ್ಯುಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.